ಹೊಸಕೋಟೆ ತಾಲೂಕಿನ ತಾಲೂಕು ಕಚೇರಿ ಆವರಣದಲ್ಲಿ ವಿಶ್ವಕ್ಕೆ ಶಾಂತಿ, ಕರುಣೆ, ಮೈತ್ರಿಯನ್ನು ಬೋಧಿಸಿದಂಥ ಭಗವಾನ್ ಬುದ್ಧರ 2570ನೇ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಬುದ್ಧ ಜಯಂತಿಯ ಶುಭಾಶಯಗಳು. ಹಾಗೆಯೇ ಇವತ್ತು ಹೊಸಕೋಟೆಯಲ್ಲಿ ನಮ್ಮ ಅವಿಮುಕ್ತೇಶ್ವರ ಜಾತ್ರೆ ಕೂಡ ನಡೀತಾ ಇದೆ. ಅದು ಪ್ರತಿ ವರ್ಷವೂ ನಾನು ಹುಟ್ಟಿದಾಗಲಿಂದನೂ ನೋಡ್ತಿದ್ದೀನಿ. ಅದು ಪ್ರತಿ ವರ್ಷವೂ ಬುದ್ಧ ಪೌರ್ಣಿಮೆ ದಿನನೇ ನಡೆಯುತ್ತೆ. ಬುದ್ಧ ಪೌರ್ಣಿಮೆ ದಿನನೇ ನಡೆಯುತ್ತೆ. ಯಾಕೆ ಅನ್ನೋದನ್ನ ಇದು ಹುಡುಕ್ತಾ ಹೊರಟ್ರೆ ಅವಿಮುಕ್ತೇಶ್ವರ ಅಂತಕ್ಕಂಥವ್ರು ಅದು ಹಿಂದೆ ಬುದ್ಧನೇ ಆಗಿದ್ದ ಅಂತೇಳಿ ನನ್ನ ಭಾವನೆ ಕೂಡ. ಅನೇಕ ಆ ದೇವಸ್ಥಾನವನ್ನು ಕೂಡ ನೋಡಿದಾಗ ಅದು ಬುದ್ಧನಿಗೆ ಎಲ್ಲೋ ರಿಲೇಟೆಡ್ ಇದೆ ಅನ್ನೋದು ನನ್ನ ಭಾವನೆ. ಅದನ್ನು ಸರ್ಕಾರಗಳು ಅದನ್ನು ಉತ್ಕಲನವನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ಅದು ಅವಿಮುಕ್ತೇಶ್ವರ ನಿಜವಾಗ್ಲೂ ಬುದ್ಧನ ಅಥವಾ ಈ ಅವಿಮುಕ್ತೇಶ್ವರ ಇನ್ಯಾರು ಅನ್ನೋದರ ಬಗ್ಗೆ ಸರ್ಕಾರಗಳು ಸಂಶೋಧನೆ ಮೂಲಕ ತಿಳಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನೋಡಿದ್ದೀರಾ, ಸಾಮ್ರಾಟ್ ಅಶೋಕ ತನ್ನ ಆಡಳಿತಾವಧಿಯಲ್ಲಿ 8,400 ಬೌದ್ಧ ವಿಹಾರ 84,000 ಬೌದ್ಧ ಸ್ತೂಪಗಳನ್ನು ಈ ದೇಶದಲ್ಲಿ ಕಟ್ಟಿಸಿದ್ರು. ಆ ಕಟ್ಟಿಸಿದಾಗ ಈ ದೇಶದಲ್ಲಿರ್ತಕ್ಕಂಥ ಬೌದ್ಧ ಸ್ತೂಪಗಳು ಈ ಬ್ರಾಹ್ಮಣಶಾಹಿ ವ್ಯವಸ್ಥೆಗೆ ಸಿಕ್ಕಿ ಅನೇಕ ಹಿಂದೂ ದೇವಸ್ಥಾನಗಳಾಗಿ, ಕೆಲವು ಮಸೀದಿಗಳಾಗಿ ಅಲ್ಲಿ ರೂಪುಗೊಂಡು ಅದನ್ನು ಹುಡುಕ್ತಾ ಹೊರಟ್ರೆ ಅವಿಮುಕ್ತೇಶ್ವರ ಕೂಡ ಇವತ್ತು ಬುದ್ಧ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಕೂಡ ಇವತ್ತು ನಮ್ಗೆ ಅರ್ಥ ಆಗುತ್ತೆ. ಯಾಕಪ್ಪ ಇದನ್ನು ಹೇಳ್ತೇನೆ, ಪ್ರತಿ ವರ್ಷ ಹುಣ್ಣಿಮೆ ದಿನನೇ ಆಗುತ್ತೆ. ಬೇರೆ ಬೇರೆ ಜಾತ್ರೆಗಳು ದಿನಾಂಕಗಳನ್ನು ನಿಗದಿಪಡಿಸಿದ್ರೆ ಈ ಜಾತ್ರೆಗೆ ಡೇಟ್ ಇಲ್ಲ. ಹುಣ್ಣಿಮೆ ಯಾವತ್ತು ಬರುತ್ತೆ, ಬುದ್ಧ ಪೌರ್ಣಿಮೆ ಯಾವತ್ತು ಬರುತ್ತೆ, ಆವತ್ತೇ ಈ ಜಾತ್ರೆ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಸಂಶೋಧನೆ ಆಗಲಿ ಅನ್ನೋದನ್ನ ಹೇಳ್ತಾ ಮುಂದೆ ಮುಂದುವರಿಸ್ತಾ ಹೋದ್ರೆ ನೋಡಿ, ನಮ್ಮ ತಾಲೂಕು ಕಚೇರಿ ಮುಂದೆ ಅರಳಿ ಒಂದು ಬೃಹತ್ ಒಂದು 500-600 ವರ್ಷಗಳ ದೊಡ್ಡ ಅರಳಿ ಮರ ಇದೆ. ಹಾಗೆ ಪಕ್ಕದಲ್ಲೇ ಅರಳಿ ಕಟ್ಟೆಗಳಿದ್ದಾವೆ. ತಾಲೂಕಿನ ಎಲ್ಲ ಕಡೆ ನಾವು ಹುಡುಕ್ತಾ ಹೋದ್ರೆ, ನಗರದಲ್ಲೂ ಕೂಡ ಹುಡುಕ್ತಾ ಹೋದ್ರೆ ಎಲ್ಲ ನೋಡಿ ಅರಳಿ ಕಟ್ಟೆಗಳಿದ್ದಾವೆ. ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಆ ಅರಳಿ ಮರದ ಬೋಧಿ ವೃಕ್ಷದ ಕೆಳಗೆ. ಆ ಎಲ್ಲ ಕೂಡ ಬುದ್ಧನ ಧಮ್ಮಕ್ಕೆ ಮತ್ತು ಬುದ್ಧನಿಗೆ ರಿಲೇಟಿವ್ ಆಗಿರ್ತದೆ. ಅದರಿಂದ ಇದು ಸಂಶೋಧನೆ ಆಗಿ ಅವಿಮುಕ್ತೇಶ್ವರ ಯಾರು ಅನ್ನೋದು ಸರ್ಕಾರಗಳು ಅದನ್ನು ಸಂಶೋಧನೆ ಮೂಲಕ ತಿಳಿಸಬೇಕು. ಅದೇನಾದ್ರೂ ಬುದ್ಧನೇ ಆಗಿದ್ರೆ ಅದು ಬೌದ್ಧ ಧರ್ಮಕ್ಕೆ ಆ ಮಂದಿರವನ್ನು ಹಸ್ತಾಂತರ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನ ಮಾಡ್ತೇನೆ. ತಮ್ಗೆಲ್ರಿಗೂ ಕೂಡ ಬೌದ್ಧ ಧರ್ಮದ ಅನುಯಾಯಿಗಳಿಗೆ ತಮ್ಗೆಲ್ರಿಗೂ ಕೂಡ ಬುದ್ಧ ಪೌರ್ಣಿಮೆ ಶುಭಾಶಯಗಳನ್ನು ಕೋರ್ತಾ